ಅಂದರೆ ಜಾಹ್ನವಿಯವರು ನನ್ನ ಇಷ್ಟಪಟ್ಟು ಮದುವೆನೇ ಆಗಿಲ್ಲ. ಇವನು ಹೇಳಿದ್ರಿಂದ ನನ್ನ ಮದುವೆ ಆಗಿದ್ದಾರಂತೆ. ಇವನು ಹೇಳದೆ ಇದ್ದಿದ್ರೆ ನನ್ನ ಮದುವೆನೇ ಆಗ್ತಿರ್ಲಿಲ್ಲವಂತೆ. ನೀನು ಹೇಳಿದ್ರಿಂದಾನೇ ನನ್ನ ಮದುವೆ ಆಗಿದ್ದಂತೆ. ಇವನು ಹೇಳಿದ್ದೆ ಇದ್ದಿದ್ರೆ ಜಾಹ್ನವಿಯವರು ನನ್ನ ಮದುವೆನೇ ಆಗ್ತಿರ್ಲಿಲ್ವಾ? ನೆನ್ನೆ ಎಲ್ಲ ಅವನ ಮುಖ ನೋಡಿದ್ದಾಯ್ತು, ಇವತ್ತು ಅದನ್ನೇ ಮಾಡ್ಬೇಕಾ? ಛೇ, ಕರ್ಮ. ಅಪ್ಪ, ಒಂದ್ಸತಿ ಮನೇಲಿ ಇಲ್ಲ ಅನ್ಸುತ್ತೆ. ಫೋನಲ್ಲಿ ಇರಬೇಡ ಅಂತ ಬೈದಿದ್ದಕ್ಕೆ ಎಲ್ಲೋ ಆಚೆ ಹೋಗಿರ್ಬೇಕು. ಬೇಗ ಫೈಲ್ ತೊಗೊಂಡು ಹೊರಟ್ಬಿಡ್ತೀನಿ. ರೀ, ನಿಮಗೆ ಫೋನಲ್ಲಿ ಹೇಳಿದೆ ತಾನೆ ಮನೇಲಿ ಇರಬೇಡಿ ಅಂತ. ಇಲ್ಲೇ ಏನ್ ಮಾಡ್ತಿದ್ದೀರಾ ಇನ್ನು? ಅದೇ ಮೇಡಮ್ ಅವರೇ, ವರ್ಕ್ ಹೋಗಮ್ಮ ಅನ್ಕಂದೆ. ಆದ್ರೆ ನಿಮ್ಗೆ ಎದುರ್ಕೊಂಡು ನಮ್ಮನೆಯಿಂದ ನಾನೇ ಓದಂಗೆ ಇರ್ತದಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಸರಿ ಸರಿ, ಮಾತ್ ಸಾಕು, ಫೈಲ್ ಕೊಡಿ, ನಾನು ಹೊರಡ್ತೀನಿ. ಇಲ್ಲಿ ಗಂಟ ಬಂದು ಒಳಗ್ ಬರ್ತಂಗ ಹಂಗೆ ಹೋಯ್ತೀರಾ ಮೇಡಮ್ ಅವರೇ? ಅದೆಲ್ಲ ಆಗುದಿಲ್ಲ, ಬನ್ನಿ. ನಾನು ಬೇಡ ಅನ್ನಲ್ಲ. ಅಯ್ಯ ಬನ್ನಿ ಮೇಡಮ್ ಅವರೇ. ಅಮ್ಮ, ಇವ್ರು ಅದೇನೋ ಆಫೀಸ್ ಕಡೆಯಿಂದ ಫೈಲ್ ತಗೊಳಕ್ ಬಂದಿದ್ದಾರೆ. ಅದಕ್ಕೆ ಇವ್ರು ಒಂದು ಕಾಫಿ ಕೊಟ್ಬಿಡಿ. ಮೇಡಮ್ ಅವರೇ, ನಿಮ್ಗೆ ಕಾಫಿ ಬೇಕಾ, ಟೀ ಬೇಕಾ, ಹಾಲು ಬೇಕಾ, ಜ್ಯೂಸ್ ಬೇಕಾ, ಎಲ್ಲ ನಮ್ಮ ಅದಕ್ಕಿನ ಕೇಳಿ ಏನ್ ಬೇಕಾದ್ರೂ ಕೊಡ್ತಾರೆ. ಅಮ್ಮ ಬರ್ಲಾ? ಬಾಯ್. ಭಾವನಾ, ಕೂತ್ಕೊಮ್ಮ. ಅಪ್ಪಯ್ಯ ಅರ್ಜೆಂಟ್ ಫೋನ್ ಬಂತು ಅಂತ ಪಾರ್ಟಿ ಆಫೀಸ್ಗೆ ಹೋಗೋರೆ. ನೆನ್ನೆ ನೀವು ಬಂದಾಗ ಫೈಲ್ನ ಸರಿಯಾಗಿ ಚೆಕ್ ಮಾಡಕ್ ಆಗ್ಲಿಲ್ಲ ಅಂತಿದ್ರು. ಅದು ಕೊಡಿ, ಎರಡನ್ನೂ ಚೆಕ್ ಮಾಡಿಸಿ ಅಪ್ಪಯ್ಯ ಬಂದ್ಮೇಲೆ ತೋರಿಸ್ಬಿಟ್ಟು ನಮ್ ಗಜಾನನ ಅವ್ರ ಕೈಲಿ ಕೊಟ್ಟು ಕಳಿಸ್ತೀವಿ. ಭಾವನಾ, ಇವತ್ತು ನಿನ್ ತಿಂಡಿ ತಿನ್ಬಿಟ್ಟೆ ಹೋಗ್ಬೇಕು. ಅಯ್ಯೋ ಆಂಟಿ, ಬೇಡ, ನಾನು ಮನೆಯಿಂದಾನೇ ಮಾಡ್ಕೊಂಡ್ ಬಂದೆ. ಬಂದಾಗೆಲ್ಲ ಇದನ್ನೇ ಹೇಳ್ತೀಯಲ್ಲ. ಏನಮ್ಮ, ನಿನ್ ವಯಸ್ಸೆಷ್ಟು? ಮೂವತ್ತೆರಡು. ಅಯ್ಯೋ ಭಗವಂತ, ನಮ್ಮ ಚೆರೆಲ್ಲ 20 ದಾಟ್ತಿದ್ದಂಗೆ ಹೆಣ್ಮಕ್ಳಿಗೆ ಮದುವೆ ಆಗಲಿಲ್ಲ ಅಂದರೆ ಮಡ್ಲಲ್ಲಿ ಕೆಂಡ ಕಟ್ಕೊಂಡಂಗೆ ಆಡ್ತಾಯಿದ್ರು. ಇವರೇನು ಈಟ್ ವಯಸ್ಸಾದ್ರೂ ಮನೇಲಿ ಮಡ್ಕೊಂಡವ್ರಲ್ಲ, ಏನೋ ಈಗಿನ ಕಾಲದವು. ಸರಿ ಆಂಟಿ, ನಾನಿನ್ ಬರ್ತೀನಿ. ಸರಿಮ್ಮ. ಹೋಗ್ಬರ್ತೀನಿ. ಸರಿ. ಕಣ್ಣ ಮುಚ್ಚೆ ಕಾಡೆ ಗೂಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು. ನಿಮ್ಮಯ ಹಕ್ಕಿ ಬಚ್ಚಿಟ್ಟುಕೊಳ್ಳಿ ನಮ್ಮಯ ಹಕ್ಕಿ. ಬಿಟ್ಟೆ 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 ಎಂತ ನಿನ್ ಹಕ್ಕಿ ಹಾರೋಗ್ತಾ ಇದೆ ಕಣ, ಹುಡ್ಕೋ. ಹುಡ್ಕೋ ಜಯಂತ. ನಿಲ್ಸಿ. ಯಾಕೆ ನೀವೆಲ್ಲ ನಗ್ತಾ ಇದ್ದೀರಾ?
ಆಗದೆ ಇನ್ನೇನು ಮಾಡೋಕ್ಕಾಗತ್ತೆ? ನಿನ್ನ ಹೆಂಡತಿಗೂ ಆ ಗೂಬೆಗೂ ಏನೋ ಸಂಬಂಧ? ಏಯ್, ಅವರಿಬ್ಬರ ಮಧ್ಯೆ ಪ್ಯೂರ್ ಫ್ರೆಂಡ್ಶಿಪ್ಪೇ ಇರೋದು ಜಯಂತ್, ಪ್ಯೂರ್ ಫ್ರೆಂಡ್ಶಿಪ್. ಅಥವಾ ನಿನ್ನ ನಿಜವಾಗೂ ಇಷ್ಟಪಡೋದಾಗಿದ್ದಿದ್ರೆ ಈ ಫ್ರೆಂಡ್ಶಿಪ್ ಬಗ್ಗೆ ನಿನ್ನ ಹತ್ರ ಹೇಳ್ಕೋಬೇಕಾಗಿತ್ತು ತಾನೆ? ಹೇಳ್ಕೊಂಡಿಲ್ಲ ಅಂದಮೇಲೆ ಅದು ಬರೀ ಫ್ರೆಂಡ್ಶಿಪ್ ಆಗಿ ಉಳಿದಿಲ್ಲ. ಇಲ್ಲ ನೋಡಿ, ನೀವೆಲ್ಲರೂ ನನ್ನ ಹೆಂಡತಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಇವೆಲ್ಲ ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಏನೂ ಇಲ್ಲ ಅಂತ ನೀನು ಹೇಳ್ತಿರಬಹುದು, ಆದರೆ ಏನೋ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಮಿಸ್ಟರ್ ಜಯಂತ್. ಒಂದು ಹೆಣ್ಣು ತನ್ನ ಗಂಡನ ಹತ್ರ ಏನನ್ನೂ ಮುಚ್ಚಿಡಲ್ಲ. ಅದು ನಿಂಥರ ಪ್ರೀತಿ ಮಾಡಿದ ಮೇಲಂತೂ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ ಜಯಂತ್. ಆದರೂ ಮುಚ್ಚಿಟ್ಟಿದ್ದಾಳೆ ಅಂದರೆ ಅವರಿಬ್ಬರ ಸಂಬಂಧ ತುಂಬ ಮುಂದುವರ್ತಿದೆ ಅನ್ಸುತ್ತೆ. ಅಲ್ಲ ಕಣ, ಅದ್ಯಾರನ್ನೋ ಗೂಬೆ ಗೂಬೆ ಅಂದು ನಿನ್ನ ಗೂಬೆ ಮಾಡಿದಾಳೆ. ಇನ್ನೂ ನಂಬ್ತಾ ಇದೆಯಲ್ಲ ಅವಳನ್ನು. ನೀನು ನಿಜವಾದ ಗೂಬೆ 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 ಗೂಬೆ. ನನ್ನ ಹೆಂಡತಿ ತುಂಬಾ ಒಳ್ಳೆಯವರು, ಅವ್ರು ನನ್ನ ತುಂಬ ಮಾಡ್ತಾರೆ. ದಿಸ್ ಇಸ್ ಜಸ್ಟ್ ಮಿಸ್ಕಮ್ಯುನಿಕೇಶನ್, ಏನೋ ಮಿಸ್ಕಮ್ಯುನಿಕೇಶನ್ ಆಗಿದೆ ಅಷ್ಟೇ. ಇಷ್ಟೆಲ್ಲ ಆದಮೇಲೂ ಇನ್ನೂ ಅವಳು ನಂಬ್ತಾ ಇದೀಯಾ? ನೀನೇ ಕೇಳಿಸ್ಕೊಂಡಿಯಲ್ಲ, ಅವನು ಹೇಳಿದ್ದಕ್ಕೆ ಅವಳು ನಿನ್ನ ಮದುವೆ ಆಗಿರೋದು. ಇಲ್ಲೇ ಹೋಗಿದ್ದಿದ್ರೆ ಜಾಹ್ನವಿ ನಿನ್ನ ಲೈಫ್ಗೆ ಎಂಟ್ರಿನೇ ಕೊಡ್ತಾ ಇರಲಿಲ್ಲ. ಏಯ್ ಜಯಂತ್, ಅವರಿಬ್ರು ಜೊತೆಗೆ ಓಡಾಡ್ತಿದ್ದ ವಿಷಯ ಮನೆಯವ್ರಿಗೆಲ್ಲ ಗೊತ್ತಿತ್ತು ಅನ್ಸುತ್ತೆ. ಆದರೂ ಆ ವಿಷಯ ನಿನ್ನನ್ನು ತಲುಪದೇ ಇರೋ ಹಾಗೆ ಅವರೆಲ್ಲರೂ ಸೇರಿ ಏಮಾರಿಸಿದ್ದಾರೆ. ಮದುವೆ ಆಗಿರೋದು ನಿನ್ನ, ಆದರೆ ಮನಸ್ಫೂರ್ತಿ ಅವನೇ ಇದ್ದಾನೆ. ಅದಕ್ಕೆ ಅವನ ಮೇಲೆ ಅಷ್ಟೊಂದು ಕಾಳಜಿ ಅವಳಿಗೆ. ಪ್ಲೀಸ್ ಎಸ್ ನೋಡಿ, ನನ್ನ ಹೆಂಡತಿ ತುಂಬ ಒಳ್ಳೆಯವರು, ನನ್ನ ಜೊತೆ ತುಂಬ ಮುದ್ದಾಗಿರ್ತಾರೆ. ಹೀಗೆಲ್ಲ ಮಾತಾಡಬೇಡಿ ಪ್ಲೀಸ್. ಈ ಮುದ್ದು ಗಿದ್ದು ಎಲ್ಲ ನಿನ್ನ ಪೆದ್ದು ಮಾಡೋದಕ್ಕಷ್ಟೇ. ಆಕಾಶದಲ್ಲಿ ಚಂದಮಾಮನ್ ತೋರಿಸಿ ಮಕ್ಕಳಿಗೆ ಊಟ ಮಾಡಿಸ್ತಾರಲ್ಲ ಹಾಗೆ. ನೀನು ಈಗಲೂ ಅವನು ಯಾರು ಅಂತ ತಿಳ್ಕೊಳ್ದೆ ಹೋದ್ರೆ ಪರ್ಮನೆಂಟ್ ಆಗಿ ಗೂಬೆ ಆಗ್ಬಿಡ್ತೀಯ. ಇಲ್ಲ, ನೋ, ನಾನು ಇದನ್ನು ಹ್ಯಾಂಡಲ್ ಮಾಡ್ತೀನಿ. ನೀವೆಲ್ಲರೂ ದಯವಿಟ್ಟು ಇಲ್ಲಿಂದ ಹೋಗಿ ಬಸ್. ಏಯ್, ನಮ್ಮನ್ನು ಇಲ್ಲಿಂದ ಕಳಿಸೋದ್ರಿಂದ ಏನೂ ಉಪಯೋಗ ಇಲ್ಲ. ಮೊದಲು ನೀನೇನು ತಿಳ್ಕೊಬೇಕು ಅದನ್ನು ತಿಳ್ಕೊ. ಫೈನ್, ಗೂಬ್ ನನ್ನ ಮಗನಿಗೆ ಈಗಲೇ ಫೋನ್ ಮಾಡ್ತೀನಿ. ಕಾಲ್ ಹಿಮ್ ರೈಟ್ ನೌ. The number you are trying to call is currently switched off. Please try again later. ನೋಡಿದ್ಯಾ, ಅವನ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಅಂದರೆ ಅವರಿಬ್ಬರೂ ಏನೋ ಗೇಮ್ ಪ್ಲಾನ್ ಮಾಡಿದ್ದಾರೆ. ನಿನ್ನನ್ನು ಏಮಾರ್ಸಕ್ಕೆ ಒಳ್ಳೆ ಪ್ಲಾನೇ ಮಾಡಿದ್ದಾರೆ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ, ಬಿಡಿ ಪ್ಲೀಸ್ ಪ್ಲೀಸ್.
ಮೇಡಮ್ ಅವರೇ? ಇಲ್ಲ, ಫೈಲ್ಸ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿ ಚೆಕ್ ಮಾಡಿ ಸೈನ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನೊಂದು ದಿವಸ ಬರಬೇಕೇನು? ನೋಡಿದ್ರೆ ಮೇಡಮ್ ಅವರೇ, ನಾನು ನಿಮಗೆ ಎಲ್ಲ ಫೈಲ್ಸ್ನು ತಗೊಬನ್ನಿ ಅಂದ್ಬಿಟ್ಟಿದ್ರೆ ನೀವೇ ನಾನು ಬೇಕು ಅಂತ ಮಾಡಿವ್ನಿ ಅಂತ ಅನ್ಕೊಂಬಿಡೋರಿ. ಸತ್ಯ ದೇವ್ರು ನನ್ನ ಕಾಪಾಡ್ಬಿಟ್ಟ. ಅದಕ್ಕೆ ಯಾವಾಗಲೂ ನನ್ನ ಕೆಟ್ಟವನಂತಲೇ ನೋಡ್ಬೇಡಿ ಮೇಡಮ್ ಅವರೇ. ಸರಿ ಸರಿ ಆಯಿತು. ಆದರೂ ಮೇಡಮ್ ಅವರೇ, ನಂಗೊಂದು ಡೌಟ್ ಅದೇ, ಕೇಳಲಾ? ಯಾಕೆ ಯಾವಾಗಲೂ ನಿಮಗೆ ಮೂಗಿನ ಮೇಲೇ ಕೋಪ ಅಂತ? ನೋಡಿ ನೋಡಿ, ಈಗಲೂ ಮೂಗಿನ ತುದಿಲೇ ಐತೆ ಕೋಪ. ಹಾಂ ಸರ್, ಅಲ್ಲಿ ಟೇಬಲ್ ಮೇಲಿದೆ ಫೈಲ್ಸ್. ಹಾಂ, ಎಲ್ಲ ಕಂಪ್ಲೀಟ್ ಆಗಿದೆ ಸರ್. ಹೋ ಭಾವನಾ, ನೀವಿಲ್ಲಿ ಅಕ್ಕ, ಒಂದು ನಿಮಿಷ. ಅದು ಆ್ಯಕ್ಚುಲಿ CA ಆಫೀಸಿಂದ ಬಂದಿದೆ. ಸ್ವಲ್ಪ ಫೈಲ್ಸಿಗೆ ಸಿಗ್ನೇಚರ್ ಇನ್ನೂ ಆಗಿರಲಿಲ್ಲ. ನಿನ್ನೆ ಆ ಕೆಲಸ ಕಂಪ್ಲೀಟ್ ಆಗಿಲ್ವಾ? ಇಲ್ಲ ಕಣಕ, ಅವರು ಮತ್ತೆ ಮತ್ತೆ ನಮ್ಮ ಮನೆಗೆ ಬರ್ತಾ ಇರ್ಬೇಕಾಯ್ತದೆ, ಯಾಕಂದ್ರೆ ಫೈಲ್ಸ್ಗಳೆಲ್ಲ ಇದ್ದಾವೆ. ಆಫೀಸ್ಗೆ ಹೊರಟ್ರಾ? ಹಾಂ ಸಿಂಚನ. ಸಿದ್ದು ಡ್ರಾಪ್ ಮಾಡಿಬಿಡೋ. ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಬಸ್ಸಿಲ್ಲ ಅಂದರೆ ಆಟೋಲ್ಲಿ ಹೋಗ್ತೀನಿ. ಓಕೆ, ನಾನು ಅಮ್ಮನ ಮಾತಾಡಿಸ್ಕೊಂಡು ಮನೆಗೆ ಆಮೇಲೆ ಬರ್ತೀನಿ. ನಾನು ನಿಮಗೆ ಒಂದು ನಂಬರ್ ಕಳಿಸ್ಕೊಟ್ಟಿದ್ದೀನಿ. ಈ ವ್ಯಕ್ತಿ ನಮ್ಮ ಆಫೀಸ್ಗೆ ಜಾಬಿಗೆ ಅಪ್ಲೈ ಮಾಡಿದ್ದಾರೆ. ಅವ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗಬೇಕು ಆ್ಯಂಡ್ ಅವ್ರಿಗೆ ಪರ್ಸ್ನಲ್ ಡೀಟೇಲ್ಸ್ ಏನಿದೆ ಎಲ್ಲ ನನಗೆ ಸಿಗಬೇಕು. ಸರಿ ಸರ್, ಆದರೆ ನೀವು ಯಾಕೋ ತುಂಬ ಟೆನ್ಷನಲ್ಲಿದ್ದೀರಾ? ಐ ಥಿಂಕ್ ಸೀರಿಯಸ್ ಸರ್. ಇವರಿಂದ ನಿಮಗೆ ಬೇರೆ ಏನಾದರೂ ಥ್ರೆಟ್ ಇದೆಯಾ? ನೋ, ದಿಸ್ ಇಸ್ ಜಸ್ಟ್ ರೊಟೀನ್ ವರ್ಕ್. ನಮ್ಮ ಆಫೀಸಿಗೆ ಸೇರೋ ಪ್ರತಿಯೊಂದು ಎಂಪ್ಲಾಯಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆಗೇ ಆಗುತ್ತೆ. ಮೊದಲು ಕೆಲಸಕ್ಕೆ ಸೇರ್ಕೊಳ್ಳೋವಾಗ ಎಲ್ಲರೂ ಡೀಸೆಂಟಾಗೇ ಇರ್ತಾರೆ. ಆಮೇಲೆ ಬಾಲ ಬಿಚ್ಚೋಕ್ಕೆ ಶುರು ಮಾಡ್ತಾರೆ. ಒಂದು ಕೋತಿ ಕೀಟ್ಲೆ ಮಾಡೋಕ್ಕೆ ಶುರು ಮಾಡಿದ್ರೆ ಬೇರೆ ಕೋತಿಗಳೆಲ್ಲ ಐ ಡೋಂಟ್ ಲೈಕ್ ದ್ಯಾಟ್. ಈ ವ್ಯಕ್ತಿ ಇಷ್ಟು ದಿನ ಎಲ್ಲಿದ್ದ, ಏನೇನು ಮಾಡ್ತಾ ಇದ್ದ, ಈಗ ಎಲ್ಲಿದ್ದಾನೆ, ಎಲ್ಲ ಡೀಟೇಲ್ಸು ನಾನು. ಓಕೆ ಸರ್, ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡ್ಕೊಂಡು ಕೊಡ್ತೀನಿ. ನನ್ನ ಮದುವೆ ದಿನ ಎಲ್ಲಿದ್ದ? ಒನ್ ಮೊಮೆಂಟ್. ಹೇಳಿ ಸರ್. ನಾನು ನಿಮಗೆ ಒಂದು ಡೇಟ್ ಕಳಿಸ್ಕೊಟ್ಟಿದ್ದೀನಿ. ಆ ಡೇಟಿನ ದಿನ ಈ ವ್ಯಕ್ತಿ ಎಲ್ಲಿದ್ದ, ಏನು ಮಾಡ್ತಾ ಇದ್ದ, ಯಾವ್ಯಾವ ಏರಿಯಾಸ್ ಕವರ್ ಮಾಡಿದ್ದಾನೆ, ಈ ಪರ್ಟಿಕ್ಯುಲರ್ ಡೀಟೇಲ್ಸ್ ನನಗೆ ಬೇಕೇ ಬೇಕು. ಕ್ಲಿಯರ್? ಕ್ಲಿಯರ್ ಸರ್. ಗೂಬೆಗಳಿಗೆ ರಾತ್ರಿ ಮಾತ್ರ ಕಣ್ಕಂಡು, ಆದರೆ ಜಯಂತನಿಗೆ 24/7 ಏನು ನಡೀತಿದೆ ಎಲ್ಲ ಕಾಣುತ್ತೆ. ಸ್ವಲ್ಪನೇ ಹೊತ್ತು ಹೇ ಗೂಬೆ, ಎಲ್ಲ ಡೀಟೇಲ್ಸು ನನಗೆ ಸಿಗ್ತಾ ಇದೆ. ಆಮೇಲೆ ತಗೊಳ್ಳಿ ಸಿಹಿ. ಏನಮ್ಮ ವಿಶೇಷ? ಮೊದಲು ನನ್ನ ಬರ್ತ್ಡೇಗೆ ವಿಶ್ ಮಾಡಿ ಆಮೇಲೆ ಸ್ವೀಟ್ಸ್ ತಗೊಳ್ಳಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ಏನಮ್ಮ? ಥ್ಯಾಂಕ್ ಯು. ಬನ್ನಿ ಬನ್ನಿ ಬನ್ನಿ. ಮಾಡಿ ಒಳ್ಳೆಯದಾಗ. ಅತ್ತೆ ಕಳ್ಳಿ ವಿಷಯ ಮುಚ್ಚಿಟ್ಟು ನನ್ನ ಕೈಲೇ ಸಿಹಿ ಮಾಡಿಸಿ ನನಗೆ ಕೊಡ್ತಾ ಇದೆಯಾ? ನಾನೆಂದ್ರೆ ಸುಮ್ಮನೆನಾ? ತಗೊಳ್ಳಿ, ಸ್ವೀಟ್ಸ್ ತಿಂದ್ರೆ ನಂಗೆ ಆಶೀರ್ವಾದ. 100 ವರ್ಷ ಸುಖವಾಗಿ ಬಾಳಮ್ಮ. ವಿಶ್ವ ತಗೊಳ. ಜಾನ ಬಾಯ್. ಏನು ಗುಬೆ? ಇರು. ನಿನಗೆ ಕರ್ದಂಟು ಅಂದ್ರೆ ಇಷ್ಟ ಅಲ್ವಾ? ತಗೋ. ಗೂಬೆ ಸೇಮ್ ನಮ್ಮ ಅಮ್ಮ ಮಾಡಿರೋ ಥರನೇ ಇದೆ ಕಣ.
ಮೋಸ್ಟ್ಲಿ ನಮ್ಮಮ್ಮನ ಹತ್ರ ನಿಮ್ಮಮ್ಮ ಹೇಳಿಸ್ಕೊಂಡಿರ್ಬೇಕು ಅದಕ್ಕೆ. ಅದೇ ಮತ್ತೆ ಏನಿಲ್ಲ, ನಮ್ಮಮ್ಮ ನಿಮ್ಮಮ್ಮ ಹತ್ರ ಹೇಳ್ಕೊಂಡಿರ್ತಾರೆ. ಹಲೋ, ನಮ್ಮಮ್ಮ ಚೆನ್ನಾಗಿ ಮಾಡ್ತಾರಮ್ಮ. ನಮ್ಮಮ್ಮ ಸೂಪರಾಗಿ ಮಾಡ್ತಾರಮ್ಮ. ಸರಿ ಆಯ್ತು, ಜಗಳ ಯಾಕೆ? ತಿಂತೀನಿ. ನಮ್ಮಮ್ಮ ಸೂಪರು, ನೀವು ಅವನ ಸೂಪರು. ಅಮ್ಮ ಥ್ಯಾಂಕ್ಸ್ ಬ್ರೋ. ಅದೇನ್ ಹಾಗೆ ನೋಡ್ತಿದ್ಯಾ? ಇದನ್ನ ತಿನ್ಬಿಟ್ಟು ನನಗೆ ವಿಶ್ ಮಾಡಿ. ಬೇಡ. ಅಯ್ಯೋ ಅತ್ತೆ, ನಿಂಗೆ ಸ್ವೀಟ್ಸ್ ಇಷ್ಟ ಅಂದ್ರಲ್ಲ, ನೀನ್ ನೋಡಿದ್ರೆ ಬೇಡ ಅಂತಿದ್ಯಾ? ಅವಾಗ ಇಷ್ಟ ಆಯ್ತು, ಇವಾಗ ನನ್ಗೆ ಇದು ಇಷ್ಟ ಇಲ್ಲ. ಏಯ್, ಯಾಕೆ ಅವಳು ನಂಗೆ ಗೋಳಿಕೋದ್ಯಾ? ಸ್ವೀಟ್ ತಿಂದವಳು ವಿಶ್ ಮಾಡೋ. ಸರಿಪ. ಮನಿ ಮೋರ್ ಆಪರೇಟರ್ಸ್ ಹತ್ತೋಡೆ. ಥ್ಯಾಂಕ್ ಯು. ಏನು ಎಲ್ರು ಬರೀ ಬಾಯ್ ಮಾತಲ್ಲಿ ಹೇಳ್ಬಿಟ್ರೆ ನನ್ಗೇನು ಗಿಫ್ಟ್ಸ್ ಕೊಡ್ಸಲ್ವಾ? ನಿನಗೆ ಕೊಡ್ದಿರಾ ಇರ್ತೀವಾ? ಏನ್ ಬೇಕು ಕೇಳೋ. ಏನು ಒಡವೆ ಬೇಕು ಕೇಳಮ್ಮ, ಇವತ್ತೇ ಕೊಡಿಸ್ತೀನಿ. ಅಯ್ಯೋ, ಇರೋ ಒಡವೆನೆ ಹಾಕಲ್ಲ ಮಾವ. ಮತ್ತಿನ್ನೇನ್ ಬೇಕು? ಅತ್ತೆ, ನಂಗೊಂದು ಒಳ್ಳೆ ಸೀರೆ ಕೊಡ್ಸಿ. ಆಹಾ ಆಹಾ, ನೋಡ್ದಿಲ್ಲ ಅಂತ ನಮ್ಮ ಸಂಸ್ಕೃತಿ ಸಂಸ್ಕಾರನ ಒಂದು ಚೂರು ಮರ್ತಿಲ್ಲ. ಇದಪ್ಪ ಹೆಣ್ಮಕ್ಳು ಅಂದ್ರೆ. ಏ ವಿಶ್ವ, ಅವಳನ್ನ ಕರ್ಕೊಂಡು ಹೋಗಿ ಅವಳಿಗೆ ಯಾವ ಸೀರೆ ಬೇಕು ಕೊಡ್ಸಿ, ಜೋಪಾನೋ ಕರ್ಕೊಂಡ್ ಬಾ. ಸರಿಪಾ. ತಿನ್ನೋ. ಎಂತ ಹಿಂದೆ ಬಹಳ ಚೆನ್ನಾಗಿದೆ. ನಿಮ್ಗೆ ಡೀಟೇಲ್ಸ್ ಕಳಿಸ್ತಾ ಇದ್ದೀನಿ. ಆ ಹುಡುಗಂದು ಯಾವ ಊರು, ಅವ್ನ ಬಿಹೇವಿಯರ್ ಏನು, ಅವ್ನು ಹೇಗೆ ಅನ್ನೋ ಡೀಟೇಲ್ಸ್ ನನಗೆ ಬೇಕು. ಬಂಗಾರಿ, ಏನು ಯೋಚನೆ ಮಾಡ್ತಿದ್ಯಾ? ಆ ಜವ್ರೇಗೌಡ ಅಂತೂ ಏನೂ ಸಪೋರ್ಟ್ ಮಾಡಲಿಲ್ಲ. ಇವಾಗ ಆ ಮುನಿಸ್ವಾಮಿ ಕಡೆಯಿಂದನೂ ಯಾವ ಸಪೋರ್ಟು ಸಿಗ್ತಿಲ್ಲ. ಹೀಗೆ ಕೂತ್ರೆ ನಮ್ಮ ಪ್ಲಾನ್ ಹೇಗೆ ಸಕ್ಸಸ್ ಆಗಕ್ಕಾಗತ್ತೆ ರವಿ? ನೋಡು, ನಮ್ಗೆ ಈ ಪ್ರಾಜೆಕ್ಟ್ ತುಂಬಾನೇ ಇಂಪಾರ್ಟೆಂಟ್. ಅದಕ್ಕೆ ನಾವೇನಾದರೂ ಮಾಡಲೇಬೇಕು. ಬಂಗಾರಿ, ನಂಗೆ ಅನ್ನಿಸ್ತಿದೆ ನೀನು ಈ ಬಿಸ್ನೆಸ್ ಅಂತ ತುಂಬ ತಲೆ ಕೆಡಿಸ್ಕೋತಿದ್ಯಾ. ಈ ಥರ ಅವಶ್ಯಕತೆ ಏನಿದೆ ನಮ್ಗೆ? ಇವಾಗ ಆರಾಮಾಗಿ ಇದೀವಲ್ವಾ? ಪ್ಲೀಸ್ ರವಿ, ನಾವೇನಾದರೂ ಹೀಗೆ ಕೂತ್ರೆ ಇರೋದನ್ನು ಕಳ್ಕೋಬೇಕಾಗತ್ತೆ. ಇದು ನಮ್ಮ ಅಣ್ಣ ಬಿಟ್ಟೋಗಿರೋ ಆಸ್ತಿ. ಅದನ್ನ ನಾವಿಬ್ರು ಸೇರಿ ಡೆವಲಪ್ ಮಾಡಲೇಬೇಕು. ಮೊದಲು ನಾವು ಅದಕ್ಕೇನಾದರೂ ಪ್ಲಾನ್ ಮಾಡಬೇಕು. ಕೂಲ್ ಬಂಗಾರಿ, ಕೂಲ್. ಏನು ಪ್ಲ್ಯಾನ್ ಮಾಡಿದ್ಯಾ? ಮಾಡ್ತೀನಿ, ಏನಾದರೂ ಮಾಡೇ ಮಾಡ್ತೀನಿ. ಅದು ನನ್ನ ಬಂಗಾರಿ ಅಂದರೆ. ಹೆಂಚಿನ ಪೊಣ್ಣು ಮಾರೆ. ಮಾಡು ಬಂಗಾರಿ, ನೀನು ಏನೇ ಪ್ಲ್ಯಾನ್ ಮಾಡಿದ್ರು ಲಾಭ ನಂಗೇನೆ ಅಲ್ವಾ? ಮಾಡು. ಅಯ್ಯೋ, ಅವ್ರು ನನ್ನ ವಿಶ್ವಂಗೆ ಕಳ್ಸಿದ ಮೆಸೇಜಸ್ ಎಲ್ಲ ನೋಡ್ಬಿಟ್ರಾ? ಏನು ಅನ್ಕೋತಾರೋ ಏನೋ. ಆ ಮೆಸೇಜ್ಗಳು ಇಲ್ಲದೆ ಇರೋದೇ ಒಳ್ಳೇದು. ಮೊದಲು ಡಿಲೀಟ್ ಮಾಡಿಬಿಡ್ತೀನಿ, ಸುಮ್ಮನೆ ತೊಂದರೆ ಆಗುತ್ತೆ. ಹೌದು, ನಾನು ಯಾಕೆ ಮೆಸೇಜಸ್ಗಳನ್ನ ಡಿಲೀಟ್ ಮಾಡಬೇಕು? ವಿಶ್ವ ನನ್ನ ಬೆಸ್ಟ್ ಫ್ರೆಂಡ್ ತಾನೇ. ಜಯಂತ್ ಅವ್ರು ಯಾಕೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ?
ಛೇ, ನಾನೇ ಪೆದ್ದಿ ಥರ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅಕಸ್ಮಾತ್ ಏನಾದರೂ ಮೆಸೇಜಸ್ ಡಿಲೀಟ್ ಮಾಡಿದ್ರೆ ಅದು ಅವಾಗ ತಪ್ಪಾಗುತ್ತೆ. ಆವಾಗ ವಿಶ್ವ ನಾನು ಬೆಸ್ಟ್ ಫ್ರೆಂಡ್ಸ್ ಅಂದರೂ ಯಾರೂ ನನ್ನ ನಂಬಲ್ಲ. ಬೇಡ ಬೇಡ ಬೇಡ, ಇದು ಹೀಗೆ ಇರಲಿ. ಹೇಗೂ ಇವನೇನು ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ, ಮೆಸೇಜಸ್ಗೂ ರಿಪ್ಲೈ ಮಾಡ್ತಿಲ್ಲ. ನಾನು ಇವನು ಬೆಸ್ಟ್ ಫ್ರೆಂಡ್ಸ್ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಜಯಂತ್ ಅವ್ರ ಬಗ್ಗೆ ನಾನೇ ತಪ್ಪು ತಿಳ್ಕೊಂಬಿಟ್ಟೆ. ಅವರು ಸ್ವಲ್ಪ ಪೊಸೆಸಿವ್ ಅಷ್ಟೆ, ಆದರೆ ಕೆಟ್ಟವರಲ್ಲ. ಹಲೋ ಅಮ್ಮ. ಜಾನು, ಹೇಗಿದ್ಯಮ್ಮ? ಗಂಟ್ಲು ನೋವು ವಾಸಿ ಆಯ್ತಾ? ನೋಡು, ನೀನೇ ಕೇಳಿಸ್ಕೊತಾ ಇದೆಯಲ್ಲ ಹೇಗೆ ಸರಿಯಾಗಿದೆ ಅಂತ. ನೀನು ಹೇಳಿದ ಶುಂಠಿ ಕಷಾಯ ಸರಿಯಾಗಿ ಕೆಲಸ ಮಾಡಿದೆ. ಹಾಗಾದ್ರೆ ಸರಿಯಮ್ಮ. ಅಲ್ಲಿ ನೀನೊಬ್ಳೆ ಹೇಗಿರ್ತಿ ಅಂತ ನನ್ಗದೇ ಯೋಚನೆ. ಯಾಕಮ್ಮ ಅಷ್ಟೊಂದು ಯೋಚನೆ ಮಾಡ್ತೀಯಾ? ನಾನು ಇಲ್ಲಿ ಚೆನ್ನಾಗೇ ಇದ್ದೀನಿ. ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ. ನಿನ್ಗೇನ್ ತೊಂದರೆ ಇಲ್ಲ ಅಲ್ವಾ? ಜಾನು, ನಾನಿಲ್ಲಿ ಆರಾಮಾಗಿದ್ದೀನಿ. ಇವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ. ನೀನು ಗಾಬರಿ ಪಡೋವಂಥದ್ದು ಏನೂ ಇಲ್ಲಮ್ಮ. ಅಬ್ಬಾ, ಕೇಳಿ ಖುಷಿ ಆಯ್ತಮ್ಮ. ಸರಿಮ್ಮ, ಮಾಡ್ತೀನಿ. ಹುಷಾರು.